ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಇವತ್ತು ನಡೆದಂತಹ ಕರ್ನಾಟಕ ಶಿಕ್ಷಕರ ರಥ ಪರೀಕ್ಷೆ KRTT ಪರೀಕ್ಷೆಯ ಪತ್ರಿಕೆ 2 ಪೇಪರ್ 2ಗೆ ಸಂಬಂಧಪಟ್ಟಾಗೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಪ್ರಥಮ ಭಾಷೆ ಕನ್ನಡದಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಕೂಡ ಎಲ್ಲ 30 ಪ್ರಶ್ನೆಗಳಿಗೆ ಕೂಡ ಕೀ ಆನ್ಸರ್ ಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನಾನು ಇಲ್ಲಿ ಬರೀ ಕೀ ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ, ಡೀಟೇಲ್ ಆಗಿ ಯಾವುದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ. ನೋಡಿ, ಕ್ವಶನ್ ನಂಬರ್ 1 ಇಲ್ಲಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಾಗೆ. ಇಲ್ಲಿ ಪ್ಯಾಸೇಜ್ ಅನ್ನು ಓದಿ ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಕ್ವಶನ್ ನಂಬರ್ 1, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿರುವಂತಹ ಜಾಗ ಈ ಪ್ಯಾಸೇಜ್ ನ ಪ್ರಕಾರ ಮನಸ್ಸಿನ ಆಳದಲ್ಲಿ. ಕ್ವಶನ್ ನಂಬರ್ 2, ಮನುಷ್ಯ ಬಂಧಿತನಾಗಿರುವುದು ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 3, ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಜ್ಞಾನ. ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 4, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೀನ್. ಆಪ್ಷನ್ 1. ಚಿಂತಾಮಣಿ ಎಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. ಕ್ವಶನ್ ನಂಬರ್ 6, ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಇಲ್ಲಿ ಹೊರಗಡೆ. ಆಪ್ಷನ್ 2, ಹೊರಗಡೆ. ಪ್ರಶ್ನೆ ಸಂಖ್ಯೆ 7, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಭೂಮಿ ಚಪ್ಪಟೆಯಾಗಿದೆ ಅಂತ ಹೇಳಿ. ಆಪ್ಷನ್ 1. ಕ್ವಶನ್ ನಂಬರ್ 8, ಅಂತರ್ಯ ದಾಳ ಪದದಲ್ಲಿರುವಂತಹ ಸಂಧಿ ಇಲ್ಲಿ ಏರ್ಪಡುವಂತಹ ಸಂಧಿ ಸವರ್ಣ ದೀರ್ಘ ಸಂಧಿ. ಆಪ್ಷನ್ 4. ಕ್ವಶನ್ ನಂಬರ್ 9, ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಅದನ್ನ ಓದಿ ಅರ್ಥೈಸಿಕೊಂಡು ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಕ್ವಶನ್ ನಂಬರ್ 9, ನವ ಸಂವತ್ಸರ ಭೂಮಿಗೆ ಬರುವಾಗ ತರುವುದು ಇದನ್ನು ಸುರಲೋಕದ ಸಂಪದ. ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 10, ದಬ್ಬುವುದು ಇದನ್ನು ಸಂಶಯ ಮತ್ತು ದ್ವೇಷಾಸೂಯೆ. 11, ಉರಿಯಬೇಕಿರುವುದು ಸತ್ಯದ ಊದಿನ ಕಡ್ಡಿ. ಕ್ವಶನ್ ನಂಬರ್ 12, ನವ ಸಂವತ್ಸರ ಮೀಸಲಾಗಿರುವುದು ಪ್ರೇಮಕ್ಕೆ. ಆಪ್ಷನ್ 1. ಕಲಿಮಲ್ಲ ಈತ ಬೇವು ಬೆಲ್ಲ ಸವಿಯುವವನು. ಆಪ್ಷನ್ 3 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 14, ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ವಸಂತಕಾಲ. ಆಪ್ಷನ್ 3. 15ನೇ ಪ್ರಶ್ನೆ, ಹೆಜ್ಜೇನು ಪದದಲ್ಲಿರುವಂತಹ ಸಮಾಸ ಹಿರಿದು ಜೇನು ಹೆಜ್ಜೇನು ಇದು ಕರ್ಮಧಾರೆಯ ಸಮಾಸ. ಹಾಗೇನೆ ಪ್ರಶ್ನೆ ಸಂಖ್ಯೆ 16, ವೈಕುಂಠ ಪದದ ಗುಣಿತಾಕ್ಷರ. ಇದನ್ನು ನಾವು ಗುಣಿತಾಕ್ಷರವನ್ನ ಬಿಡಿಸಿ ಬರೆದಂತ ಸಂದರ್ಭದಲ್ಲಿ ವ ಪ್ಲಸ್ ಐ ಪ್ಲಸ್ ಕ ಪ್ಲಸ್ ಉಂ ಪ್ಲಸ್ ಟ ಪ್ಲಸ್ ಆ. ಹಾಗಾಗಿ ಆಪ್ಷನ್ 3 ಆಯ್ಕೆ 3 ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ನಿಗೆ ನೀಡಿದನು. ಈ ಪದಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ತನ್ನ. ಆಪ್ಷನ್ 2 ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 18, ದ್ವಿರುಕ್ತಿಗೆ ಉದಾಹರಣೆ. ತುತ್ತ ತುದಿ ಹಾಗೇನೆ ಎಲೆ ಎಲೆ ಇವೆರಡು ಶಬ್ದಗಳು ದ್ವಿರುಕ್ತಿಗೆ ಉದಾಹರಣೆ ಆಗ್ತವೆ. ತುದಿ ತುದಿ ತುತ್ತ ತುದಿ 3 ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 19, ವಿದ್ಯಾರ್ಥಕ ಕ್ರಿಯಾರೂಪ. ಇಲ್ಲಿ ವಿದ್ಯಾರ್ಥಕ ಪದಕ್ಕೆ ಉದಾಹರಣೆ ಯಾವ್ದು ಅಂತ ಹೇಳಿದ್ರೆ ಮಾಡುವೀಯ ಅಂತೇಳಿ. ನಾವು ಪ್ರಾರ್ಥನೆ ಅಥವಾ ಆಜ್ಞೆಯನ್ನು ಮಾಡೋದನ್ನ ನಾವು ವಿದ್ಯಾರ್ಥಕ ಕ್ರಿಯಾರೂಪ ಅಂತೇಳಿ ಕರಿತೇವೆ ಆ ಪದವನ್ನ. ಹಾಗಾಗಿ ಆಪ್ಷನ್ 3 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 20, ಸ್ವಾವಲಂಬನೆ ಪದದ ವಿರುದ್ಧ ಪದ ಪರಾವಲಂಬನೆ. ಆಪ್ಷನ್ 4. ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಕ್ವಶನ್ ನಂಬರ್ 21. ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ 3, ಆಸಕ್ತಿ ಪೂರ್ಣವಾಗಿ ಕೇಳುವುದು. ಹಾಗೇನೆ ಕ್ವಶನ್ ನಂಬರ್ 22, ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ. ಇಲ್ಲಿ ಆಪ್ಷನ್ 4, ಇಲ್ಲಿ ಮಕ್ಕಳ ಚಟುವಟಿಕೆಗೆ ಅವಕಾಶ ಇರುವುದಿಲ್ಲ. ಆಪ್ಷನ್ 4. ಕ್ವಶನ್ ನಂಬರ್ 23, ಗದ್ಯ ಬೋಧನೆಯ ಗುರಿ. ಸೊ ಇಲ್ಲಿ ಗದ್ಯ ಬೋಧನೆಯ ಪ್ರಮುಖವಾಗಿರುವಂತಹ ಗುರಿ ಪದ ಸಂಪತ್ತು ಮತ್ತು ವಾಕ್ಯ ರಚನೆ ಸಾಮರ್ಥ್ಯ ಬೆಳೆಸುವಂತದ್ದು, ಸ್ವತಂತ್ರ ಯೋಚನೆ ಬೆಳೆಸುವಂತದ್ದು, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವಂತದ್ದು. ಹಾಗಾಗಿ ಇಲ್ಲಿ ABC ಆಗ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 24, ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಅಂತ ಹೇಳಿ ಕೇಳಿದರೆ. ಸೊ ಇಲ್ಲಿ ಯಾವುದು ಉದ್ದೇಶ ಅಲ್ಲ ಅಂತ ಹೇಳಿದ್ರೆ ಪದ್ಯವನ್ನ ರಾಗವಾಗಿ ಹಾಡಲು ಕಲಿಸುವಂಥದ್ದು. ಇದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ, ಅದು ಸಂಗೀತ ತರಗತಿಯ ಉದ್ದೇಶ ಆಗಿರುವಂಥದ್ದು. ಹಾಗೇನೆ ಇಲ್ಲಿ ಕ್ವಶನ್ ನಂಬರ್ 25, 25ನೇ ಪ್ರಶ್ನೆ, ಭಾಷಾಂತರಕ್ಕೆ ಸೂಕ್ತವಲ್ಲದಂತ ಹೇಳಿಕೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದಾಗ ಭಾಷಾಂತರ ಅಂತ ಹೇಳಿದ್ರೆ ನಾವು ಆಸ್ ಇಟ್ ಈಸ್ ಅದನ್ನ ನಾವು ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡುವಂಥದ್ದು, ಅಲ್ಲಿ ಯಾವುದೇ ಚೇಂಜಸ್ ಗಳನ್ನ ಮಾಡಬಾರ್ದು. ಸೊ ಅಂತ ಒಂದು ಪ್ರಕ್ರಿಯೆಯನ್ನು ಭಾಷಾಂತರ ಅಂತೇಳಿ ಕರೀತೇವೆ. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ, ಮೂಲ ಪಠ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವಂತದ್ದು. ಇದು ಭಾಷಾಂತರದ ಸಂಬಂಧಪಟ್ಟಾಗಿ ಸೂಕ್ತವಾದಂತಹ ಹೇಳಿಕೆ ಅಲ್ಲ. 26ನೇ ಪ್ರಶ್ನೆ, ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು LN ಬಾಸಿಂಗ್ ರವರು. ಆಪ್ಷನ್ 2 ಸರಿಯಾದಂತ ಉತ್ತರ. 27ನೇ ಪ್ರಶ್ನೆ, ಭಾಷಾ ಪ್ರಯೋಗದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದಂತಹ ವಿಧಾನ ಗ್ರಂಥಾಲಯ ಕಾರ್ಯಾಚರಣೆ. ಆಯ್ಕೆ 2 ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್, ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅಂತೇಳಿ ಕೇಳಿದರೆ ಇಲ್ಲಿ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ. ಆಯ್ಕೆ 3 ಸರಿಯಾದಂತ ಉತ್ತರ. ನೆಕ್ಸ್ಟ್ 29ನೇ ಪ್ರಶ್ನೆ, ಪ್ರಶ್ನೆ ಪತ್ರಿಕೆಯ ಕೈಗನ್ನಡಿ ಅಥವಾ ಕನ್ನಡಿ ನೀಲ ನಕಾಶೆ ಬ್ಲೂ ಪ್ರಿಂಟ್ ಅಂತೇಳಿ ಕರಿತೇವೆ.
ಸೊ ನೆಕ್ಸ್ಟ್, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದಂತ ಕಾರಣ. ಇಲ್ಲಿ ಮನೆಯಲ್ಲಿ ಸೌಲಭ್ಯದ ಕೊರತೆ, ಬೋಧನೆಯ ನಿಷ್ಪರಿಣಾಮಕಾರಿ ವಿಧಾನ, ಹಾಗೇನೆ ವಿಷಯದ ಬಗ್ಗೆ ಆಸಕ್ತಿ ಕೊರತೆ, ಇವೆಲ್ಲ ಕೂಡ ಶೈಕ್ಷಣಿಕ ಹಿಂದುಳಿಕೆಗೆ ಕಾರಣವಾಗ್ತವೆ ವಿದ್ಯಾರ್ಥಿಗಳಲ್ಲಿ. ಆದ್ರೆ ಇಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ಶೈಕ್ಷಣಿಕ ಹಿಂದುಳಿಕೆಗೆ ಕಾರಣ ಅಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದಂತ ಉತ್ತರ. ಸೊ ಇವಿಷ್ಟು ಪತ್ರಿಕೆ 2ರ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಕೀ ಉತ್ತರಗಳು. ಸೊ ಈ ರೀತಿ ಇದನ್ನ ನೋಡ್ಕೊಳ್ಳಿ.